ಹಾಯ್ ನಮಸ್ಕಾರ, ನಾನು ಕುಸುಮ. ವೆಲ್ಕಮ್ ಟು ಫ್ಯಾಸಿನೇಟ್ ಗಾರ್ಡನರ್. ಇವತ್ತಿನ ವಿಡಿಯೋದ್ರಲ್ಲಿ ಟಬ್ಬಲ್ಲೇ ಲೇಯರ್ ಆಗಿ ಕಿಚನ್ ವೇಸ್ಟ್ ಕಂಪೋಸ್ಟಿಂಗ್ ಹೆಂಗೆ ಮಾಡೋದು ಅಂತ ನೀವು ನೋಡ್ಬೋದು. ಟೆರೆಸ್ ಗಾರ್ಡನಿಂಗ್ ಮಾಡುವಾಗೆ ತುಂಬಾ ಇಂಪಾರ್ಟೆಂಟು. ನಮ್ಮ ಟೆರೆಸ್ಸು ಯಾವುದೇ ಥರ ಡ್ಯಾಮೇಜ್ ಆಗದಿರ ಪ್ರಿಕಾಷನ್ಸ್ ತಗೊಬೇಕು. ನೀರು ನಿಲ್ಲಬಾರ್ದು ಅಂತ ನಾನಿಲ್ಲಿ ಫಸ್ಟು ಸ್ಟೂಲ್ ಇಕ್ಕಿ ಅದ್ರ ಮೇಲೆ ಟಬ್ ಇಕ್ತಾ ಇದ್ದೀನಿ. ನೀರು ನಿಲ್ಲೋದ್ರಿಂದ ಟೆರೆಸ್ಸು ಡ್ಯಾಮೇಜ್ ಆಗುತ್ತೆ. ನಾನಿಲ್ಲಿ ಒಂದು ದೊಡ್ಡ ಟಬ್ ತೊಗೊಂಡಿದ್ದೀನಿ. ಇದರಲ್ಲೇ ನಾನು ಇವತ್ತು ಲೇಯರ್ ಆಗಿ ಕಿಚನ್ ವೇಸ್ಟ್ ಕಂಪೋಸ್ಟಿಂಗ್ ಮಾಡ್ತಾಯಿದ್ದೀನಿ. ಇಷ್ಟು ದೊಡ್ಡ ಟಬ್ಬಲ್ಲಿ ನಾನು ಒಂದು ಡ್ರೈನೇಜ್ ಹೋಲ್ ಮಾತ್ರನೇ ಮಾಡ್ಕೊಂಡಿದ್ದೀನಿ. ಕಂಪೋಸ್ಟ್ ಟೀ ಕಲೆಕ್ಟ್ ಮಾಡೋದಕ್ಕೆ ಈ ಡ್ರೈನೇಜ್ ಹೋಲ್ ಕೆಳಗಡೆ ಕರೆಕ್ಟಾಗಿ ನಾನೊಂದು ಚಿಕ್ಕದಾಗಿ ಟಬ್ ಇಟ್ಕೊತೀನಿ. ಆ ಕಂಪೋಸ್ಟ್ ಟೀನ ನಾನು 1:10 ರೇಷಿಯೋ ಅಲ್ಲಿ ನೀರಲ್ಲಿ ಡೈಲ್ಯೂಟ್ ಮಾಡಿ ಬೇರೆ ಗಿಡಗಳಿಗೂ ಲಿಕ್ವಿಡ್ ಫರ್ಟಿಲೈಸರ್ ಆಗೂ ಕೊಡ್ತೀನಿ. ಫಸ್ಟು ಲೇಯರ್ ಆಗಿ ನನ್ನ ಟೆರೆಸ್ ಗಾರ್ಡನಲ್ಲಿ ಯೂಸ್ ಮಾಡಿರೋ ಗಾರ್ಡನ್ ಮಣ್ಣನ್ನೇ ಹಾಕ್ತಾಯಿದ್ದೀನಿ. ಈ ಮಣ್ಣಲ್ಲಿ ನೀವು ನೋಡ್ಬೋದು ಬೇರೆಲ್ಲ ಸ್ವಲ್ಪ ಇದೆ, ಅಂದರೂ ಪರವಾಗಿಲ್ಲ, ಯೂಸ್ ಮಾಡ್ಕೊಬೋದು. ಅವರೆಕಾಯಿ ಸೀಸನ್ ಇನ್ನೇನು ಮುಗಿತಾ ಬರ್ತಾ ಇದೆ. ನಾನು ಅವರೆಕಾಯಿ ಸೀಸನಲ್ಲಿ ಅವರೆಕಾಯಿ ಸಿಪ್ಪೆಗಳನ್ನೆಲ್ಲ ಚೆನ್ನಾಗಿ ಕಲೆಕ್ಟ್ ಮಾಡಿ ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಡ್ರೈ ವೇಸ್ಟಲ್ಲೇ ನಾನು ತೆಂಗಿನಕಾಯಿ ನಾರು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಬಟಾಣಿ ಸಿಪ್ಪೆ ಕೂಡ ಒಣಗಿಸ್ಕೊಂಡು ಹಾಕಿದ್ದೀನಿ, ಇದರಲ್ಲೇ ಮಿಕ್ಸ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು ನಾನು ತೊಗರಿಕಾಯಿ ಸಿಪ್ಪೆ ಚೆನ್ನಾಗಿ ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಗಿಡಗಳು ರೂಟ್ ಬೌಂಡ್ ಆಗಿತ್ತು, ಅದಕ್ಕೆ ರೀಪಾಟಿಂಗ್ ಟೈಮಲ್ಲಿ ನನಗೆ ಈ ಬೇರೆಲ್ಲ ಸಿಕ್ಕಿತ್ತು, ಅದನ್ನು ಸ್ವಲ್ಪ ಒಣಗಿಸ್ಕೊಂಡು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಇದು ಬಂದು ನನ್ನ ಟೆರೆಸ್ ಗಾರ್ಡನಲ್ಲಿ ಎಲೆಗಳು ಉದುರಿರೋದನ್ನು ಮತ್ತು ಪ್ರೂನಿಂಗ್ ಟೈಮಲ್ಲಿ ಕಟ್ ಮಾಡಿರೋ ಕಡ್ಡಿಗಳನ್ನ ಸ್ವಲ್ಪ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಡ್ರೈ ವೇಸ್ಟಾಗಿ ಯೂಸ್ ಮಾಡೋದಕ್ಕೆ. ಇಷ್ಟು ಡ್ರೈ ವೇಸ್ಟ್ ಆಪ್ಷನ್ಸ್ನ ತೋರಿಸಿದ್ದೀನಿ. ನಿಮಗೆ ಯಾವ್ದು ಸಿಕ್ಕುತ್ತೋ ಅದನ್ನು ನೀವು ಡ್ರೈ ವೇಸ್ಟಾಗೂ ಯೂಸ್ ಮಾಡ್ಕೊಬೋದು ಅಂತ. 3 ಮರ ಮಣ್ಣು ಹಾಕಿದ್ಮೇಲೆ ನಾನು ಇಲ್ಲಿ ಒಣಗಿರೋ ಬೇರನ್ನು ಹಾಕಿದ್ದೀನಿ. ಒಂದೇ ಲೆವೆಲ್ ಆಗಿ ಮಾಡ್ಕೊಂಡಿದ್ದೀನಿ ಅದನ್ನು. ಮತ್ತು ನನ್ನ ಟೆರೆಸ್ ಗಾರ್ಡನಲ್ಲಿ ಒಣಗಿರೋ ಎಲೆ ಮತ್ತು ಕಡ್ಡಿಗಳನ್ನು ಅದ್ರ ಮೇಲೆ ಹಾಕಿ ನೀಟಾಗಿ ಒಂದು ಲೆವೆಲಾಗಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಲೇಯರ್ ಆಗಿ ನಾನು ಕಿಚನ್ ವೇಸ್ಟ್ ತಗೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಬೆಳ್ಳುಳ್ಳಿ ಸಿಪ್ಪೆ ಇದೆ, ಮತ್ತು ಸೊಪ್ಪು ಬಿಡಿಸ್ಮೇಲೆ ಕಡ್ಡಿಗಳು ಮತ್ತು ಸೊಪ್ಪು ವೇಸ್ಟ್ ಎಲ್ಲ ತಗೊಂಡಿದ್ದೀನಿ. ಮತ್ತು ಚೇಪೆಕಾಯಿ ಸಿಪ್ಪೆ ಇದೆ, ದೇವ್ರಿಗೆ ಯೂಸ್ ಮಾಡಿರೋ ಹೂಗಳಿದೆ, ಮತ್ತು ಬಾಳೆ ಎಲೆ ಇದೆ, ಆರೆಂಜ್ದು ಸಿಪ್ಪೆ ಇದೆ, ಮತ್ತು ಬಾಳೆಹಣ್ಣು ಸಿಪ್ಪೆ ಇದೆ. ಇದೆಲ್ಲನೂ ಮಿಕ್ಸ್ ಆಗಿದೆ. ಇದನ್ನು ನಾನು ನೆಕ್ಸ್ಟ್ ಲೇಯರಾಗಿ ಹಾಕ್ತಾಯಿದ್ದೀನಿ. ಯಾವಾಗ ಕಿಚನ್ ವೇಸ್ಟ್ ಹಾಕ್ಮೇಲೆ ಅದನ್ನು ನೀಟಾಗಿ ಒಂದು ಲೆವೆಲ್ಲಾಗಿ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೀವು ನೋಡ್ಬೋದು ನಾನು ನೀಟಾಗಿ ಒಂದು ಲೆವೆಲಲ್ಲಿ ಮಾಡ್ಕೊಂಡಿದ್ದೀನಿ ಕಸಾನ. ಮತ್ತು ಅದರ ಮೇಲೆ ನಾನು ಸ್ವಲ್ಪ ಇನ್ನೂ ಕಸ ಇತ್ತು ಅಂತ ಈರುಳ್ಳಿ ಸಿಪ್ಪೆ ಮತ್ತು ಕೊತ್ತಂಬರಿ ಸೊಪ್ಪುದು ಎಲ್ಲ ಕಸ ಇತ್ತು, ಅದನ್ನು ಹಾಕಿ ನೀಟಾಗಿ ಒಂದೇ ಲೆವೆಲ್. ಇವಾಗ ಕಿಚನ್ ವೇಸ್ಟ್ ಹಾಕಿದ್ಮೇಲೆ ಅದ್ರ ಮೇಲೆ ಡ್ರೈ ವೇಸ್ಟಾಗಿ ನಾನು ಇಲ್ಲಿ ತೆಂಗಿನಕಾಯಿ ನಾರು ಹಾಕ್ಕೊತಾ ಇದ್ದೀನಿ. ನಿಮಗೆ ಫಸ್ಟು ತೋರಿಸಿದ್ದೆ ಅಲ್ವಾ ಒಣಗಿರೋ ಅವರೆಕಾಯಿ ಸಿಪ್ಪೆ ಮತ್ತು ಬಟಾಣಿ ಸಿಪ್ಪೆ ನಾನು ಇಲ್ಲಿ ಡ್ರೈ ವೇಸ್ಟಲ್ಲೇ ಹಾಕ್ಕೊತಾ ಇದ್ದೀನಿ. ಇವಾಗ ಡ್ರೈ ವೇಸ್ಟ್ ಲೇಯರ್ ಆದಮೇಲೆ ಇನ್ನೊಂದು ಲೇಯರ್ ಆಗಿ ನಾನಿಲ್ಲಿ ಕಿಚನ್ ವೇಸ್ಟನ್ನ ತಗೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಜೋಳದ ಸಿಪ್ಪೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಜೋಳನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಕಂಪೋಸ್ಟಿಂಗ್ ಬೇಗ ಆಗಲಿ ಅಂತ. ಟೀ ಸೋಸಿರೋದನ್ನು ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು ಬಿಡಿಸ್ಮೇಲೆ ಸಿಕ್ಕುತ್ತಲ್ವಾ, ಆ ಕಡ್ಡಿಗಳನ್ನೂ ನಾನು ಕಂಪೋಸ್ಟಿಂಗಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಸಿಪ್ಪೆನೂ ಹಾಕಿದ್ದೀನಿ, ಮತ್ತು ಸ್ವಲ್ಪ ಆ್ಯಪಲ್ಲು ಹಾಕ್ಕೊಂಡಿದ್ದೀನಿ. ಆಚೆ ಕಡೆಯಿಂದ ಆ್ಯಪಲ್ ತುಂಬಾ ಚೆನ್ನಾಗಿರುತ್ತೆ, ಕಟ್ ಮಾಡಿ ನೋಡಿದ್ರೇ ಅದರೊಳಗಡೆ ಹೆಂಗಿದೆ ಅಂತ ನೀವೇ ನೋಡ್ಬೋದು. ಅದನ್ನು ನಾನು ಕಂಪೋಸ್ಟಿಂಗಲ್ಲೇ ಯೂಸ್ ಮಾಡ್ಕೊತಾ ಇದ್ದೀನಿ.
ದೇವ್ರಿಗೆ ಯೂಸ್ ಮಾಡಿರೋದು ವಿಳ್ಯದೆಲೆ ಕೂಡನೂ ಹಾಕಿದ್ದೀನಿ. ಆರೆಂಜ್ ಸಿಪ್ಪೆ ಮತ್ತು ನಿಂಬೆಹಣ್ಣು ಸಿಪ್ಪೆ ಕೂಡನೂ ಹಾಕಿದ್ದೀನಿ ಇದರಲ್ಲೇ. ಡ್ರೈ ವೇಸ್ಟ್ ಲೇಯರ್ ಮೇಲೆ ಇನ್ನೊಂದು ಕಿಚನ್ ವೇಸ್ಟ್ ಲೇಯರ್ ಆಗಿ ಹಾಕ್ತಾಯಿದ್ದೀವಿ. ಕಿಚನ್ ವೇಸ್ಟ್ ಹಾಕಿದ ತಕ್ಷಣವೇ ನೀಟಾಗಿ ಒಂದೇ ಲೆವೆಲ್ ಆಗಿ ಬರೋ ಹಂಗೆ ನಾವು ಮಾಡ್ಕೊಬೇಕು. ಇಲ್ಲಿ ನೀವು ನೋಡ್ತಾ ಇರೋದು ನಮ್ಮ ಮನೆಯಲ್ಲಿ ದೇವ್ರಿಗೆ ಹಾಕಿರೋ ಹೂಗಳು. ಅಕಸ್ಮಾತ್ ನಿಮ್ಮ ಹತ್ರ ಡ್ರೈ ವೇಸ್ಟ್ ಇಲ್ಲ ಅಂದರೆ ಈ ಹೂಗಳನ್ನೂ ಡ್ರೈ ವೇಸ್ಟಾಗಿ ನೀವು ಹೆಂಗೆ ಹಾಕ್ಕೊಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಕಿಚನ್ ವೇಸ್ಟ್ ಲೇಯರ್ ಆದಮೇಲೆ ನಾನು ಈ ಹೂಗಳನ್ನ ಹಾಕ್ತಾಯಿದ್ದೀನಿ ಡ್ರೈ ವೇಸ್ಟ್ ಲೇಯರ್ ಆಗಿ. ನೆಕ್ಸ್ಟ್ ಲೇಯರ್ ಕಿಚನ್ ವೇಸ್ಟ್ನ ಕಲೆಕ್ಟ್ ಮಾಡೋ ಅಷ್ಟೊತ್ತಿಗೆ ಈ ಹೂಗಳೇ ಒಣಗಿರುತ್ತೆ. ನಿಮಗೆ ಡ್ರೈ ವೇಸ್ಟ್ ಇನ್ನೊಂದು ಆಪ್ಷನ್ನು ಇದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹೂಗಳನ್ನೂ ಒಣಗಿಸಿ ಬೇಕಾದರೆ ಡ್ರೈ ವೇಸ್ಟ್ ಹಾಕ್ಕೊಬೋದು. ನಮಗೆ ನೆಕ್ಸ್ಟು ಬ್ಯಾಚು ಕಿಚನ್ ವೇಸ್ಟ್ ರೆಡಿ ಆಗೋ ಅಷ್ಟೊತ್ತಿಗೆ ಈ ಹೂಗಳೆಲ್ಲ ಚೆನ್ನಾಗಿ ಸ್ವಲ್ಪ ಒಣಗಿದ್ರೆ ಸಾಕು. ಈ ಕಿಚನ್ ವೇಸ್ಟ್ ಕಂಪೋಸ್ಟಿಂಗ್ ಮಾಡೋ ಹಾಗೆ ನೀವು ಇಲ್ಲಿ ನೋಡ್ಬೋದು ಫ್ಲೈಸ್ ಎಲ್ಲ ಇದೆ. ಇದೆಲ್ಲ ನಾರ್ಮಲ್ಲು. ನೆಕ್ಸ್ಟು ಲೇಯರ್ ಕಿಚನ್ ವೇಸ್ಟಲ್ಲಿ ಏನೇನು ತೊಗೊಂಡಿದ್ದೀನಿ ಅಂದರೆ ದೇವ್ರಿಗೆ ಯೂಸ್ ಮಾಡಿರೋ ಹೂಗಳು, ಆರೆಂಜ್ ಹಾಳಾಗಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ಟೊಮೆಟೊ ನೀವು ನೋಡ್ಬೋದು, ಇದು ಬಂದು ಆ್ಯಪಲ್ಲು, ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ನಾವು ಸ್ಯಾಲೆಡ್ಗೆ ಸೌತೆಕಾಯಿ ತಿಂತಾಯಿರ್ತೀವಿ, ಅಕಸ್ಮಾತ್ ಅದು ತಿಂದಿಲ್ಲ ಅಂದರೂ ಅದನ್ನು ಕಿಚನ್ ವೇಸ್ಟ್ ಕಂಪೋಸ್ಟಲ್ಲಿ ಹಾಕ್ಕೊತೀನಿ. ಇದು ಬಂದು ಆಲೂಗಡ್ಡೆ ಸಿಪ್ಪೆ, ಮತ್ತು ಇದರಲ್ಲಿ ಮೂಸಂಬಿ ಸಿಪ್ಪೆ ಇದೆ, ಬೆಳ್ಳುಳ್ಳಿ ಸಿಪ್ಪೆ, ಈರುಳ್ಳಿ ಸಿಪ್ಪೆ ಕೂಡ ಇದೆ. ಮೊಟ್ಟೆ ಸಿಪ್ಪೆನ ಚೆನ್ನಾಗಿ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ. ಒಣಗಿರೋ ಹೂ ಲೇಯರ್ ಮೇಲೆ ನಾನು ಈ ಕಿಚನ್ ವೇಸ್ಟು ಲೇಯರ್ ಆಗಿ ಹಾಕ್ಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ಒಂದು ಹುಳ. ನೀವು ನಾರ್ಮಲಾಗೆ ಟೊಮ್ಯಾಟೊ ಎಲ್ಲ ಏನಾನ ಹಾಳಾದರೆ ಇಂಥ ಹುಳಗಳನ್ನ ನೋಡ್ಬೋದು. ಸೇಮ್ ನಾವು ಕಿಚನ್ ವೇಸ್ಟಲ್ಲೂ ಇಂಥ ಹುಳಗಳು ಡಿಕಂಪೋಸ್ ಆಗೋ ಹಾಗೆ ನೀವು ನೋಡ್ಬೋದು. ಕರೆಕ್ಟಾಗಿ ನೀರು ಹಾಕಿದ್ರೆ ಏನೂ ಅದು ಬರಲ್ಲ ಆಚೆ ಎಲ್ಲ. ನಾವು ನೀಟಾಗಿ ಮೇಂಟೈನ್ ಮಾಡ್ಕೊಬೇಕಾಗುತ್ತೆ. ಈ ಕಿಚನ್ ವೇಸ್ಟ್ ಲೇಯರ್ನೆಲ್ಲ ನಾನು ಕಂಪ್ಲೀಟಾಗೆ ಒಂದೇ ಲೆವೆಲಾಗಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರೋದು ಸೊಪ್ಪು ಬಿಡಿಸ್ಕೊಂಡ್ಮೇಲೆ ಸಿಕ್ಕೋ ಕಡ್ಡಿಗಳು. ಇದನ್ನು ನಾನು ಹೆಂಗೆ ಡ್ರೈ ವೇಸ್ಟ್ ಆಗೇನು ಕನ್ವರ್ಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಇದು ಇನ್ನೊಂದು ಆಪ್ಷನ್ ನಿಮಗೆ. ಕಿಚನ್ ವೇಸ್ಟ್ ಲೇಯರ್ ಹಾಕಿದ್ಮೇಲೆ ನಾನು ಈ ಸೊಪ್ಪು ಕಡ್ಡಿಗಳನ್ನೆಲ್ಲ ಅದ್ರ ಮೇಲೆ ಒಂದೇ ಲೆವೆಲ್ ಆಗಿ ಹಾಕ್ಕೊತಾ ಇದ್ದೀನಿ. ನಮ್ಮ ನೆಕ್ಸ್ಟು ಕಿಚನ್ ವೇಸ್ಟು ರೆಡಿ ಆಗೋ ಅಷ್ಟೊತ್ತಿಗೆ ಈ ಕಡ್ಡಿಗಳೆಲ್ಲ ಚೆನ್ನಾಗಿ ಒಣಗಿರುತ್ತೆ. ಡ್ರೈ ವೇಸ್ಟ್ ಏನಾನ ನಮ್ಗೆ ಸಿಕ್ಕಿಲ್ಲ ಅಂದರೆ ನಾವು ಆಲ್ಟರ್ನೇಟಿವ್ ಆಗು ಹಿಂಗೂ ಯೂಸ್ ಮಾಡ್ಕೊಬೋದು. ನೀವಿಲ್ಲಿ ನೋಡ್ಬೋದು ಸೊಪ್ಪು ಕಡ್ಡಿಗಳೆಲ್ಲ ಚೆನ್ನಾಗಿ ಒಣಗಿದೆ. ನೆಕ್ಸ್ಟ್ ಲೇಯರ್ ಕಿಚನ್ ವೇಸ್ಟಲ್ಲಿ ಏನೇನು ತಗೊಂಡಿದ್ದೀನಿ ಅಂದರೆ ಸೌತೆಕಾಯಿ ಇದೆ, ಬಾಳೆಹಣ್ಣು ಸಿಪ್ಪೆ, ಈರುಳ್ಳಿ ಸಿಪ್ಪೆ ಇದೆ, ಮತ್ತು ನಿಂಬೆಹಣ್ಣಿದೆ, ಮತ್ತು ದೇವ್ರಿಗೆ ಯೂಸ್ ಮಾಡಿರೋ ಹೂಗಳು ನೀವು ನೋಡ್ಬೋದು, ಟೊಮ್ಯಾಟೊ ಸಿಪ್ಪೆ ಇದೆ.
ಆರೆಂಜ್ ಕೂಡ ಇದೆ. ಮತ್ತು ಕೊತ್ತಂಬರಿ ಬಿಡ್ ಸ್ಮೆಲ್ ಸಿಕ್ಕುತ್ತಲ್ವ, ಆ ಕಡ್ಡಿಗಳನ್ನೂ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಮತ್ತು ಟೀಗೆ ಯೂಸ್ ಮಾಡಿರೋ ಚಕ್ಕೆ ಎಲ್ಲನೂ ಟೀ ಸೋತ್ ಸ್ಮೆಲ್ ಸಿಕ್ಕೋದನ್ನು ನಾನು ಇಲ್ಲೇ ಹಾಕ್ಕೊಳ್ತೀನಿ. ಮತ್ತು ನೀವು ನೋಡ್ಬೋದು ಬದನೆಕಾಯಿ ಇದೆ, ಬಾಳೆ ಎಲೆ ಇದೆ. ಈ ಬ್ಯಾಚ್ ಕಿಚನ್ ವೇಸ್ಟೂ ಲೇಯರಾಗಿ ಹಾಕ್ಕೊತಾ ಇದ್ದೀನಿ. ಈ ಸತಿ ನನ್ನ ಹತ್ರ ಇನ್ನೂ ಸ್ವಲ್ಪ ಕಿಚನ್ ವೇಸ್ಟ್ ಇರೋದ್ರಿಂದ ಅದನ್ನು ಇಲ್ಲೇ ಹಾಕ್ಕೊತಾ ಇದ್ದೀನಿ. ದೇವ್ರಿಗೆ ಯೂಸ್ ಮಾಡಿರೋ ಹೂವು ಮತ್ತು ವಿಳ್ಯದೆಲೆ ಇದೆ, ಈರುಳ್ಳಿ ಸಿಪ್ಪೆ ಮತ್ತು ಪುದೀನ ಬಿಡಿಸಿರೋದು ಮತ್ತು ಮೊಟ್ಟೆ ಸಿಪ್ಪೆ ಇದೆ, ಅದನ್ನು ಚೆನ್ನಾಗಿ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ. ಪುದೀನ ನೀವು ನೋಡ್ಬೋದು. ಮತ್ತು ತೆಂಗಿನಕಾಯಿ ನಾರಿದೆ, ಇದು ಬಂದು ಶುಂಠಿ ಇದು ಸಿಪ್ಪೆ, ನಿಂಬೆಹಣ್ಣಿದೆ. ನಿಂಬೆಹಣ್ಣು ಅಂದರೆ ನಿಂಬೆಹಣ್ಣು ಸಿಪ್ಪೆ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಇತ್ತು, ಅದನ್ನು ಹಾಕಿದ್ದೀನಿ. ಮತ್ತು ಬಾಳೆಹಣ್ಣು ಸಿಪ್ಪೆ ಇದನ್ನು ಇದ್ರ ಮೇಲೆ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಒಂದೇ ಲೆವೆಲಾಗಿ ಮಾಡ್ಕೊಬೇಕು. ಟಬ್ಬಲ್ಲಿ ಲೇಯರ್ ಆಗಿ ಡ್ರೈ ವೇಸ್ಟು ಮತ್ತು ಕಿಚನ್ ವೇಸ್ಟ್ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಟಬ್ಬು ತುಂಬಿದೆ, ಅದರಿಂದ ಟೆರೆಸ್ ಗಾರ್ಡನಲ್ಲಿ ಯೂಸ್ ಮಾಡಿರುವ ಗಾರ್ಡನ್ ಮಣ್ಣನ್ನು ಹಾಕಿ ಕವರ್ ಮಾಡ್ತಾ ಇದ್ದೀನಿ. ಇಂಥ ಟೆರೆಸ್ ಗಾರ್ಡನಿಂಗ್ ವೀಡಿಯೋಸ್ಗೋಸ್ಕರ ಫ್ಯಾಸಿನೇಟ್ ಗಾರ್ಡನರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅದರಿಂದ ನಾನು ಯಾವಾಗಲೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಯಾವುದೇ ಥರ ವೀಡಿಯೋ ಮಿಸ್ ಆಗಲ್ಲ. ಕಿಚನ್ ವೇಸ್ಟ್ ಕಂಪೋಸ್ಟಿಂಗ್ ಮಾಡೋದ್ರಿಂದ ಮಣ್ಣು ತುಂಬಾ ಫರ್ಟೈಲ್ ಆಗಿ ಲೈಟ್ ವೆಯ್ಟ್ ಆಗಿರುತ್ತೆ. ಈ ಚಿಕ್ಕ ಟಬ್ಬನ್ನ ನಾನು ಡ್ರೈನೇಜ್ ಹೋಲ್ ಕೆಳಗಡೆ ಇಕ್ಕಿ ಕಂಪೋಸ್ಟ್ ಕಲೆಕ್ಟ್ ಮಾಡ್ಕೊತೀನಿ. ಮಣ್ಣು ಮತ್ತು ಕಿಚನ್ ವೇಸ್ಟು ಮತ್ತು ಡ್ರೈ ವೇಸ್ಟ್ ಎಲ್ಲ ಚೆನ್ನಾಗಿ ಸೆಟಲ್ ಆಗಲಿ ಅಂತ ಫಸ್ಟ್ ಡೇ ಚೆನ್ನಾಗಿ ನೀರು ಹಾಕ್ಕೊಬೇಕು. ಡ್ರೈನೇಜ್ ಹೋಲಲ್ಲಿ ನೀರು ಬರೋವರೆಗೂ ಚೆನ್ನಾಗಿ ನೀರು ಹಾಕ್ಕೊತಾ ಇದ್ದೀನಿ. ಡೈಲಿ ಇದಕ್ಕೆ ನೀರು ಹಾಕಲೇಬೇಕು, ಇಲ್ಲಾಂದರೆ ಹುಳಗಳೆಲ್ಲ ಆಚೆ ಬಂದುಬಿಡುತ್ತೆ. ಅದರಿಂದ ಡೈಲಿ ನೀರು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಲೇಬಾರ್ದು. ಟಬ್ಬಲ್ಲಿ ಲೇಯರ್ ಆಗಿ ಕಿಚನ್ ವೇಸ್ಟ್ ಕಂಪೋಸ್ಟಿಂಗ್ ಹೆಂಗೆ ಮಾಡ್ಬೋದು ಅಂತ ತುಂಬಾ ಡೀಟೇಲಾಗಿ ಈ ವಿಡಿಯೋದ್ರಲ್ಲಿ ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.